ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವರಿಗೆ 2 ತಲೆ ನಾಗರಾವು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಹಂಗೆ ಮಾಡ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಬರೋಣ. ಅಂಡ್ ಗೈಸ್, ಬಿಗ್ ಬಾಸ್ ಮನೆ ಈಗ ಸದ್ಯಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ ಗುರು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಈ ಯಾರ ಕಡೆಯಿಂದನೂ ಕೂಡ ಒಂದು ಮಾತುಗಳು ಸರಿ ಬರ್ತಾ ಇಲ್ಲ. ಒಂದು ನಾಮಿನೇಷನ್ ಬಂತು ಅಂತಂದ್ರೆ ಈಗ ಆಕ್ಚುಲಿ ಎಕ್ಸಾಕ್ಟ್ ರೀಸನ್ಸ್ಗಳನ್ನ ಕೊಡ್ತಾ ಇದಾರೆ. ಅದು ಎಕ್ಸಾಕ್ಟ್ ರೀಸನ್ಸ್ ಹೆಂಗ್ ಕೊಡ್ತಾ ಇದಾರೆ ಅಂತಂದ್ರೆ ಈ ವೀಕಲ್ಲಿ ನಡೆದಿರೋದು ಕೊಡ್ತಾ ಇಲ್ಲ ಅವರು. ಯಾವುದು 2 ವೀಕೋ ಆಕ್ಚುಲಿ 2 ವೀಕ್ ಆಗಿದೆ. ನಾನು ಯಾವಾಗ ಅಂತ ಹೇಳ್ತೀನಿ. ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಅವರು ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಟೈಮಲ್ಲಿ ಮಾತಾಡ್ತಾ ಅಂದ್ರೆ ಇವ್ರು ಯಾವಾಗ ಈ ಗ್ರೂಪ್ ಇಂದ ಆಚೆ ಬರಬೇಕು ಅಂತ, ಗ್ರೂಪ್ ಇಂದ ಆಚೆ ಬರಬೇಕು ಅಂತ ಇರುತ್ತೆ. ಸೊ ಆ ಗ್ರೂಪ್ ಇಂದ ಆಚೆ ಬರೋದಕ್ಕೋಸ್ಕರ ಅವರು ಒಂದ್ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಆ ಮಾತಾಡೋ ಮಾತಿನಲ್ಲಿ ತ್ರಿವಿಕ್ರಮ್ ಅವರು ಕೂಡ ಒಂದು ಮಾತು ಹೇಳಿರ್ತಾರೆ. ಉಗ್ರ ಮಂಜು ಅವರು ಇಲ್ಲಿರೋಷ್ಟು ಆಚೆಗಡೆ ಏನಂತ ದೊಡ್ಡ ಇದೇನಲ್ಲ ಪುಡಂಗಲ್ಲ ಅನ್ನೋ ಥರನೇ ಮಾತಾಡಿರ್ತಾರೆ. ಸೊ ಅದನ್ನ ತಂದು ಮೋಕ್ಷಿತಾ ಅವರು ನಾಮಿನೇಷನ್ಸ್ಗೆ ರೀಸನ್ಸ್ನ ಕೊಡ್ತಾರೆ. ನನಗೆ ಲಿಟ್ರಲಿ ಶಾಕ್ ಆಯಿತು. ಈ ಮೋಕ್ಷಿತ್ ಅವ್ರು ಆ್ಯಕ್ಚುಲಿ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ, ನಾನು ಹೋದ ವೀಕಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಯಾರು ಬಂದಿತ್ತು ಆ ಲೀಸ್ಟ್ ಪರ್ಫಾರ್ಮೆನ್ಸ್ ಇರೋರನ್ನ ಕೊಡ್ಬೋದಾಗಿತ್ತು. ಬಟ್ ಅವ್ರು ಅದನ್ನು ಕೊಡಲಿಲ್ಲ. ಡೈರೆಕ್ಟಾಗಿ ಏನು ಮಾಡ್ತಾರೆ, ತ್ರಿವಿಕ್ರಮ್ ಅವ್ರ ಮೇಲೆ ಈ ಆಪಾದನೆ ಹಾಕ್ತಾರೆ. ತ್ರಿವಿಕ್ರಮ್ ಅವ್ರ ಮೇಲೆ ಯಾಕೆ ಅಂತಂದ್ರೆ ಅದೇ ಲಾಸ್ಟ್ ವೀಕಲ್ಲಿ ಕ್ಯಾಪ್ಟನ್ ಇದನ್ನ ಮಾತಾಡಿದ್ರಲ್ಲ, ನಾವು ಇಲ್ಲದೆ ಏನೂ ಇಲ್ಲ ಅಂತ. ಹಿಂಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಉಗ್ರ ಮಂಜು ಅವ್ರನ್ನ ಸೇರಿಸ್ಕೊಂಡು ಮಾತಾಡಿ ಇಬ್ರು ಮಾತಾಡಿರೋದೆ. ಬಟ್ ಇಲ್ಲಿ ಉಗ್ರ ಮಂಜು ಅವ್ರು ಕೊಟ್ಟರೆ ಅವ್ರು ಇವಾಗ ಸಾಮ್ರಾಜ್ಯ ಆಳ್ತಾರೆ, ಸಾಮ್ರಾಟ್ ಇವಾಗ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವ್ರು ಸಿಕ್ಕಿದ್ರು. ಅವರು ಪಾಪ ಈಗ ಏನೋ ದ್ವಾರಪಾಲಕರಲ್ವ, ರೈಟರ್ ಲೆಫ್ಟ್ ಅಲ್ವ, ಈಗ ಅವ್ರೇನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಹೇಳ್ತಿದ್ದಾರೆ ಈಗ. ಅಂಡ್ ಅವರು ನನಗೆ ಇನ್ನೊಂದು ಮೋಕ್ಷಿತ್ ಅವ್ರದ್ದು ಏನು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ರಿವೆಂಜ್ ತೀರ್ಸ್ಕೊಳಕ್ ಹೋಗ್ತಾ ಇದಾರೆ. ಬೇಡ ರಿವೆಂಜ್ ತೀರ್ಸ್ಕೊಳ್ಳೋದು. ಬಿಗ್ ಬಾಸ್ ಮನೇಲಿ ನೀವು ಆಟ ಆಡಕ್ ಗೆಲ್ಲಕ್ ಬಂದಿದ್ದೀರಾ. ನೀವು ಆ ಮನೇಲಿ ಅವ್ರು ಏನ್ ಅಂದಿರ್ತಾರೋ ಅಲ್ಲಿಗೆ ನಿಮ್ ತಲೆಯಲ್ಲಿ ಇರ್ಲಿ, ನಿಮ್ ಮನ್ಸಲ್ಲಿ ಇರ್ಲಿ. ಆ ಟಾಸ್ಕ್ ಅಲ್ಲಿ ತೋರಿಸ್ಬೇಕು. ಎಲ್ಲಿ ಒಂದ್ಸತಿ ಒಂದು ಟೈಮ್ ಬರುತ್ತೆ ಅವಾಗ ಮಾತಾಡಿ ಹೊಡಿಬೇಕು ಅವ್ರನ್ನ. ಅದನ್ನ ಬಿಟ್ಟು ಸುಮ್ಮನೆ ನಾಮಿನೇಷನ್ಸ್ಗೆ ಅವರು ಈ ತರ ಅಂದ್ರು, ಉಗ್ರ ಮಂಜೂರ್ಗೆ ಈ ತರ ಅಂದ್ರು, ಅದಕ್ಕೆ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ ಮತ್ತೆ ಸಿಲ್ಲಿ ರೀಸನ್ಸ್ಗಳು ಸಿಗ್ತಾ ಇದೆ. ಅಂಡ್ ಇವರು ಕೂಡ ಅದನ್ನ ಇವಾಗ ಏನ್ ಮಾಡಿದ್ರು, ತ್ರಿವಿಕ್ರಮ್ ಅವರು ಕೂಡ ತ್ರಿವಿಕ್ರಮ್ ಅವ್ರದ್ದು ನಾನು ಸರಿ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ತ್ರಿವಿಕ್ರಮ್ ಅವ್ರು ಮತ್ತೆ ತಂದಾಗ್ತಾ ಇದ್ದಾರೆ ಇವಾಗ. ಮೋಕ್ಷಿತಾ ಏನ್ ಹೇಳಿದ್ರು, ಉಗ್ರ ಮಂಜು ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಇಲ್ಲಿರೋ ಹತ್ರ ಹೊರಗಡೆ ಇಲ್ಲ, ಹೊರಗಡೆನೆ ಬೇರೆ ತರ ಇದ್ರ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಂಗಂದ್ರು. ಈಗ ತ್ರಿವಿಕ್ರಮ್ ಅವ್ರು ಏನೇನ್ ಮಾಡ್ತಾ ಇದ್ದಾರೆ, ಗೌತಮಿ ಅವ್ರಿಗೆ ಹೇಳತ್ರ ಪಾಸಿಟಿವಿಟಿ ಇಲ್ಲ. ಅವ್ರು ಹೇಳಿದ ಮಾತುಗಳನ್ನೇ ಅಲ್ಲೇ ತೆಗೆದು ಹೇಳ್ತಾ ಇದಾರೆ. ಜಗಳಕ್ಕೆ ಲೀಡ್ ಆಗುತ್ತದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಬ್ರಿಗೂ ಬುದ್ಧಿ ಇಲ್ವಾಗರು. ಆಕ್ಚುಲಿ ಇಲ್ಲಿ ಏನಾಗ್ತಾ ಇದೆ, ಅವ್ರು ಹೇಳಿದ್ರು ಅಂತ ಇವ್ರು ಹೇಳಕ್ ಹೋದ್ರೆ ಹಂಗಾರೆ ಅವ್ರ ಲೆವೆಲ್ ಇವ್ರು ಕೆಳಗಡೆ ಹೇಳಿದ್ರು ಅಂತ ಇವ್ರು ಕೆಳಗಡೆ ಹೇಳಕ್ ಹೋಗ್ತಾವ್ರೆ. ಇಲ್ಲಿ ತ್ರಿವಿಕ್ರಮ್ ಅವ್ರು ಮೋಕ್ಷಿತ್ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು 2 ತಲೆ ನಾಗರಾವು ಅಂತ ಹೇಳ್ತೀರಿ. ಇಷ್ಟು ದಿನ ಅವರು ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಗೋಮುಖ ವ್ಯಾಘ್ರ ಅಂತ ಹೇಳಿದ್ರು. ಬಟ್ ಆ ಮಾತನ್ನ ಹಿಂದಕ್ಕೆ ತಗೊಂಡಿದ್ರು ಅವರು. ಬಟ್ ಇವಾಗ ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರಿಗೆ 2 ತಲೆ ನಾಗರಾವ್ ಅಂತ ಹೇಳ್ತಾರೆ. ಅವ್ರು 2 ತಲೆ ನಾಗರಾವ್ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಒಂದ್ ಸಿಂಪಲ್ ರೀಸನ್ ಅಷ್ಟೇ. ಅವ್ರ ಹತ್ರ ಏನ್ ಮಾತಾಡಿರ್ತಾರೋ ಇವ್ರ ಹತ್ರ ತಗೊಂಬಂದ್ ಮಾತಾಡ್ತಾ ಇದಾರೆ. ಇವ್ರು ಡಿಸ್ಕಷನ್ ಮಾಡ್ತಾ ಇದಾರೆ. ಬೇಡ, ಅದು ಮೋಕ್ಷಿತ್ ಅವ್ರಿಗೆ ಎಷ್ಟು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದೀವಿ. ಅವ್ರು ಆಕ್ಚುಲಿ ಒಳ್ಳೆ ಕಂಟೆಂಟ್ರು. ಸೊ ಸುಮ್ನೆ ಅವರ ಹೆಸರನ್ನ ಅವರೇ ಹಾಳು ಮಾಡ್ಕೊಂತ ಇದ್ದಾರೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ತ್ರಿವಿಕ್ರಮ್ ಅವರು ಕೂಡ ಅದನ್ನೇ ಹೇಳ್ತಾರೆ, ಯಾರಿಗೆ ಗೌತಮಿ ಅವ್ರಿಗೆ ಪಾಸಿಟಿವಿಟಿ ಇಲ್ಲ ಅಂತ. ತ್ರಿವಿಕ್ರಮ್ ಅವರು ಮಾತಾಡ್ತಾ ಇದ್ದಾರೆ ಹಿಂದೆಗಡೆ. ಗೌತಮಿ ಅವ್ರು ಎಲ್ಲೂ ಕೂಡ ಇದುವರೆಗೂ ನಾನು ನೋಡಿದ ಮಟ್ಟಿಗೆ ಬ್ಯಾಕ್ ಅಲ್ಲಿ ಮಾತಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಅಂದ್ರೆ ಹಿಂದೆ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು. ಮೇ ಬಿ ಕ್ಲಿಪ್ಪಿಂಗ್ಸ್ ಬಂದಿಲ್ವೇನೋ, ಬಟ್ ನಾನು ಯಾವತ್ತೂ ಇದುವರೆಗೂ ಇಷ್ಟು ವೀಕ್ಸ್ ಅಲ್ಲಿ ನಾನು ಎಲ್ಲೂ ಅಬ್ಸರ್ವ್ ಮಾಡಿಲ್ಲ. ಸೊ ಗೌತಮಿ ಇದರಲ್ಲಿ ಪಾಸಿಟಿವಿಟಿ ಇದೆ ಅಂತ ನಾನು ಹೇಳ್ಬೋದು. ಬಟ್ ಅದನ್ನ ಬಿಟ್ರೆ ಉಗ್ರ ಮಂಜು ಅವ್ರು ಮಾತಾಡಿದರೆ, ಮೋಕ್ಷಿತಾ ಅವ್ರು ಮಾತಾಡಿದ್ರೆ, ತ್ರಿವಿಕ್ರಮ್ ಅವ್ರು ಮಾತಾಡ್ತಾ ಇದ್ದಾರೆ, ಐಶ್ವರ್ಯ ಅವ್ರು ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಈ 4 ಜನ ನಾನು ನೋಡಿರೋ ಮಟ್ಟಿಗೆ ಹಿಂದೆಗಡೆ ಮಾತಾಡ್ತಾ ಇದ್ದಾರೆ. ಆಕ್ಚುಲಿ ಗೈಸ್ ಏನ್ ಗೊತ್ತಾ, ನಾಮಿನೇಷನ್ ಪ್ರಕ್ರಿಯೆ ಹೆಂಗ್ ನಡೀತಾ ಇದೆ ಅಂತಂದ್ರೆ ಒಂದು ಬಿಲ್ಲು ಬಾಣ ಇರುತ್ತೆ. ಸೊ ಬೆಂಡಲ್ಲಿ ಅವ್ರು ಫೋಟೋ ಹಾಕಿರ್ತಾರೆ. ಯಾರನ್ನ ನೀವು ನಾಮಿನೇಟ್ ಮಾಡ್ತಿರಲ್ಲ ಅವ್ರನ್ನ ಬೆಂಡ್ಗೆ ಲೈಕ್ ಬಿಲ್ಗೆ ಹಾಕೊಂಡು ಹೊರಗಡೆ ಹೋಗ್ಬಿಡ್ಬೇಕಂದ್ರೆ ಮನೆಯಿಂದ ಮುಖ್ಯ ದ್ವಾರ ಇದೆಯಲ್ಲ ಅಲ್ಲಿಂದ ಆಚೆ ಒಂದು ಸ್ಕ್ರೀನ್ ಬಿಟ್ಟಿರ್ತಾರೆ. ಸ್ಕ್ರೀನ್ ಆಚೆ ಕಡೆ ಹೋಯ್ತು ಅಂತಂದ್ರೆ ಅವ್ರನ್ನ ನಾಮಿನೇಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ಒಂದು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡಬೇಕು. ಸೊ ಎಲ್ಲರೂ ಟ್ರೈ ಮಾಡ್ತಾರೆ. ಆಕ್ಚುಲಿ ಮೋಕ್ಷಿತ್ ಅವ್ರಿಗೆ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಉಗ್ರ ಮಂಜು ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲಿ ಇದ್ರಲ್ಲಿ ಹೇಳ್ಬೇಕಂದ್ರೆ ಇಬ್ರು ನಾಮಿನೇಟ್ ಮಾಡ್ತಾ ಇದ್ದಾರೆ. ಒಂದು ಭವ್ಯಗೌಡ ಅವ್ರನ್ನ, ಇನ್ನೊಂದು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ. ಸೊ ಐ ಡೋಂಟ್ ನೋ ಲೈಕ್ ಇದು ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಓಡ್ತಿಂದ ಆಚೆ ಇಕ್ತಾ ಇರೋದ ಇಲ್ಲ ಅಂತಂದ್ರೆ ಡೈರೆಕ್ಟ್ ನಾಮಿನೇಷನ್ ಅಂತ ಗೊತ್ತಾಗ್ತಲ್ಲ. ಲೆಟ್ಸ್ ಕಾದ್ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ. ಬಟ್ ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಮನೆಯಲ್ಲಿರೋರು ಯಾವುದೇ ಕಾರಣಕ್ಕೂ ಏನು ಆಟ ಆಡ್ತಾರೆ. ನಿನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು. ಆಕ್ಚುಲಿ ಮಸ್ತ್ ಕಾಮಿಡಿ ಇತ್ತು. ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಿನ್ನೆ ಎಪಿಸೋಡ್ ತರನೇ ಇವ್ರನ್ನ ಎಂಗೇಜ್ ಆಗಿಡ್ಬೇಕು. ಏನ್ ಮಾಡಿದ್ರೆ ಗೊತ್ತಾ, ಸೋಂಬೇರಿಗಳಾಗ್ಬಿಟ್ಟಿದ್ರು ಎಲ್ಲರೂ. ಕುತ್ಕೊಂಡು ಅವ್ರ ಪಾಡ್ಗೊಂಡ್ ಮಾತಾಡೋದು, ಇವ್ನ ಪಾಡಿಗೆ ಇವ್ನು ಮಾತಾಡೋದು. ಏನ್ ನಾವು ಬಿಗ್ ಬಾಸ್ ಅಲ್ಲಿ ಅವ್ರು ಇವ್ರು ಮಾತಾಡ್ಕೊಂಡು ಹೇಳಿ ನಿನ್ನೆ ರಜತ್ ಅವ್ರದ್ದು ತ್ರಿವಿಕ್ರಮ್ ಅವರು ಡ್ಯಾನ್ಸ್ ನೋಡ್ಬಿಟ್ಟು ಎಷ್ಟು ಜನ ನಕ್ಕಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ಬಿದ್ದು ನಕ್ಕಿದ್ದೀವಿ. ಅವ್ರ ಫಸ್ಟ್ ಸಾಂಗು ಡಿ ಬಾಸ್ ಅವ್ರು ಆಡಿದ್ರು. ಅಂಡ್ ಸೆಕೆಂಡ್ ಸಾಂಗು ಸುದೀಪ್ ಸರ್ ಅವ್ರದ್ದು ಆಡಿದ್ರು. ಸಖತ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು
ಹಾಕೊಂಡು ತ್ರಿವಿಕ್ರಮ್ ಅವರಂತೂ ಡ್ಯಾನ್ಸ್ ಬರಲ್ಲ ಅವ್ರಿಗೆ, ಹಂಗೋ ಹೆಂಗೋ ಸೊಂಟದ ವಿಷಯ ಬೇಡವ ಶಿಷ್ಯ ಅಂದ್ಕೊಂಡು ಸಾಂಗ್ ಚೆನ್ನಾಗಿ ಆಡಿದ್ರು, ಸಖತ್ ಕಾಮಿಡಿ ಇತ್ತು ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ರಜತ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಪರ್ಧೆಗಳನ್ನ ಎಷ್ಟು ನೀಟಾಗಿ ಎಕ್ಸ್ಪೋಸ್ ಮಾಡಿದ್ರು ಅಂತ ಹೇಳ್ತೀನಿ. ನಿನ್ನೆ ಸುದೀಪ್ ಸರ್ ಕೇಳ್ತಾರೆ ಯಾರು ಇರಬೇಕು ಯಾರು ಹೋಗಬೇಕು ಅಂತ. ಸೊ 70% ಬಂದಿದ್ದು ವೋಟಿಂಗು ಧರ್ಮ ಅವ್ರು ಇರಬೇಕು, ಯಾಕಂದ್ರೆ ಗೇಮ್ ಚೇಂಜ್ ಮಾಡ್ತಾ ಇದ್ದಾರೆ, ನಮ್ಗೆ ಇಲ್ಲಿ ಸೂಟಬಲ್ ಮನೆ ಅವಶ್ಯಕತೆ ಇದೆ ಬಂತು ಸ್ವಲ್ಪ ಜನ. ಸೊ ಚೈತ್ರ ಅವ್ರು ಹೋಗ್ಬೇಕು ಅಂತ ಶಿಶಿರ್ ಅವ್ರು ಹೇಳ್ತಾರೆ, ಮತ್ತೆ ಇವರು ಗೋಲ್ಡ್ ಸುರೇಶ್ ಅವ್ರು ಹೇಳ್ತಾರೆ ಅಂಡ್ ಐಶ್ವರ್ಯ ಅವ್ರು ಹೇಳ್ತಾರೆ. ಯಾರು ಚೈತ್ರ ಅವ್ರು ಹೋಗ್ಬೇಕು, ಚೈತ್ರ ಅವ್ರು ಇರಬೇಕು, ಧರ್ಮ ಅವ್ರು ಆಚೆ ಹೋಗ್ಬೇಕು ಅಂತ. ಧರ್ಮ ಅವ್ರು ಎಲಿಮಿನೇಟ್ ಆಗ್ತಾರೆ. ಆದ್ಮೇಲೆ ಏನ್ ಮಾಡ್ತಾರೆ ಇವರು, ಅಯ್ಯೋ ಡ್ರಾಮಾಗಳು ನೋಡ್ಬೇಕು ಹತ್ಕೊಂಡು. ಅದು ನನಗೆ ಆಕ್ಚುಲಿ ಶಿಶಿರ್ ಅವ್ರು ಹೇಳ್ತಾರೆ ಅದು ಫೇಕ್ ಅನ್ನಿಸ್ತಾ ಇದೆ, ಐಶ್ವರ್ಯ ಅವ್ರು ಹೇಳ್ತಾರೆ ಅದು ಡ್ರಾಮಾ ಅನ್ನಿಸ್ತಾ ಇದೆ. ನಂಗೆ ಲಿಟ್ರಲಿ ನನಗೆ ಯಾಕೆ ಈ ರೇಂಜಿಗೆ ಡ್ರಾಮಾ ಹೊಡಿತಾ ಇದ್ದಾರೆ ಗುರು, ನೀನೇ ಬಾಯ್ ಬಿಟ್ಟು ಹೇಳ್ದೆ ತಾನೆ ನನಗೆ ಧರ್ಮ ಹೋಗ್ಬೇಕು ಅಂತ. ಯು ಆರ್ ಮೆಂಟಲಿ ಪ್ರಿಪೇರ್ಡ್ ವೆರಿ ವೆಲ್. ಅವ್ರು ಹೇಳೋದ್ರಲ್ಲಿ ಅರ್ಥ ಆಯ್ತು, ತ್ರಿವಿಕ್ರಮ್ ಭವ್ಯ ಅವರೆಲ್ಲ ಹೇಳೋದ್ರಲ್ಲಿ ಒಂದು ಅರ್ಥ ಆಯ್ತು. ಯಾಕಂದ್ರೆ ಅವ್ರಿಗೆ ಬೇಜಾರಾಗ್ತಿರೋದು ಏನಪ್ಪ ಅಂತಂದ್ರೆ ಧರ್ಮ ಹೋಗಿದ್ದು ಆಕ್ಚುಲಿ ಅವ್ರಿಗೆ ಸಪೋರ್ಟಿವ್ ಆಗಿದ್ರು, ಒಂದು ಇಷ್ಟವಾದ ವ್ಯಕ್ತಿ. ಆಕ್ಚುಲಿ ಸಪೋರ್ಟಿವ್ ಅನ್ನೋದಕ್ಕಿಂತ ಒಂದು ಇಷ್ಟವಾದ ವ್ಯಕ್ತಿ ಮನೇಲಿದ್ರು, ಸಡನ್ ಆಗಿ ಹೋದ್ರೆ ಬೇಜಾರಾಗುತ್ತೆ. ಅದು ಅವ್ರು ಹೇಳ್ತಾ ಇದ್ದಾರೆ, ಅವರು ಓಕೆ, ಅವ್ರ ಯಾಕಂದ್ರೆ ಸೇವ್ ಆಗ್ಬೇಕಾಗಿದ್ದೆ ಅವರು, ಚೈತ್ರ ಕುಂದಾಪುರ ಅವರು ಅಲ್ಲ. ಐಶ್ವರ್ಯ ಅವರು ಚೈತ್ರ ಕುಂದಾಪುರ ಅವ್ರನ್ನ ಮನೆಯಿಂದ ಆಚ್ಕೋಬೇಕು ಅಂತ ಹೇಳ್ಬೇಕಿತ್ತು. ಯಾಕೆ ಅಂತಂದ್ರೆ ಅವರ ಒಂದು ಏನೋ ಅಮೌಂಟ್ ಇತ್ತಲ್ಲ ಕದ್ದಿದ್ದು ಅವರೇ ಅಲ್ವಾ, ಯಾಮಾರಿಸ್ಕೊಂಡು ಅವ್ರಿಗೆ ಹೇಳ್ಬೇಕಿತ್ತು. ಇಲ್ಲಿ ಧರ್ಮ ಅವ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋದ್ಮೇಲೆ ಮೊಸಳೆ ಕಣ್ಣೀರ್ ಹಾಕಿದ್ರೆ ಎಷ್ಟು ಸರಿ ಗಾಯ್ಸ್. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಅದೇನೇನೆ ಆಕ್ಚುಲಿ ಹನುಮಂತನ ಈ ಧನರಾಜ್ ಜೊತೆ ಹೇಳ್ತಾ ಕೂತಿದ್ದು ಯಾರು, ರಜತ್ ಅವ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ತರ ಮಖ ಕೊಡ್ದಂಗೆ ಮಾತಾಡ್ತಾರೆ, ಅದು ಒಳ್ಳೇದು ಆಕ್ಚುಲಿ. ಅದು ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮೇಲೆ ಅದೇ ರಿಯಾಲಿಟಿ ನಮ್ಗೆ ಬೇಕಾಗಿದೆ. ಸಿ ನೀನು ಅಳಬೇಕಾಗಿರೋದು ಜೆನ್ಯೂನ್ ನನ್ಗೆ ಅನಿಸ್ಬೇಕು, ಇಲ್ಲಪ್ಪ ಇವ್ರು ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾರೆ ಅಂತ. ನಿನ್ನೆ ಆಕ್ಚುಲಿ ಇದೆಲ್ಲ ಫುಲ್ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಅಲ್ಲಿ. ಬಟ್ ನನಗೆ ಜಸ್ಟ್ ಗ್ಲಿಮ್ಸ್ ಹೇಳ್ತಾ ಇರೋದು ಏನು ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಅಷ್ಟೇ. ಸೊ ಈ ಎಪಿಸೋಡ್ಸ್ ಅಲ್ಲಿ ಇವಾಗ ನಾನು ಡೈರೆಕ್ಟ್ ಆಗಿ ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಮೇ ಬಿ ರಜತ್ ಅವ್ರು ಈ ರೀಸನ್ ಕೊಟ್ಬಿಡ್ತಾರೆ. ಇವಾಗ ಇವ್ರು ಏನಾರ ಈ ತರ ಡಮ್ಮಿ ರೀಸನ್ಸ್ಗಳು ಕೊಡ್ತಾ ಇದಾರೆ, ಸಿಲ್ಲಿ ರೀಸನ್ಸ್ಗಳು ಕೊಡ್ತಾ ಇದಾರೆ ಅಂತಂದ್ರೆ ನಾಮಿನೇಷನ್ಸ್ ಪ್ರಕ್ರಿಯೆಗಳಿಗೆ ಇದೇ ತೆಗೆದು ಇವರು ರಜತ್ ಅವ್ರು ಕೊಡ್ತಾರೆ. ಆಕ್ಚುಲಿ ನಿನ್ನೆ ಚೈತ್ರ ಕುಂದಾಪುರ ಹೋಗ್ಬೇಕಾದ್ರೆ ಇವರು ಅಳ್ತಿ ಇದು ಫೇಕ್ ಅನ್ನಿಸ್ತು, ಅದಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ ರೀಸನ್ ಅದು? ಕೇಳಕ್ ನನ್ಗೆ ಅಸಹ್ಯವಾಗಿರುತ್ತೆ ಗುರು. ಅದು ನನ್ಗೆ ನಗು ಬರುತ್ತೆ. ಆಕ್ಚುಲಿ ಸುದೀಪ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು, ನೀವು ಜೋಕರ್ಗಳ ತರ ಕಾಣಿಸ್ತಾ ಇದ್ದೀರಾ. ಕೊಡೋ ರೀಸನ್ಗಳೆಲ್ಲ ಹೆಂಗ್ ಅನಿಸ್ತಾ ಇದ್ದು ಒಂದೊಂದು ಅಂತಂದ್ರೆ, ಏನೋ ನೀವು ಮಾತಾಡಿದ ತಪ್ಪು, ಹಂಗ್ ಮಾತಾಡ್ಬೇಡಿ ಹಿಂಗ್ ಮಾತಾಡ್ಬಾರ್ದು ಆ ತರ ಎಲ್ಲ. ಲೈಕ್ ಟಾಸ್ಕ್ ಅಲ್ಲಿ ಕೊಡುವ ಏನು ಆಡ್ತಾರಲ್ಲ ಅದ್ರ ಪ್ರಕಾರವಾಗಿ ಕೊಡ್ಬೇಕಾಗುತ್ತೆ. ಅದ್ರಲ್ಲೆಲ್ಲ ಹನುಮಂತು ನೋಡಿ ಬಂದ ತಕ್ಷಣ ಏನೋ ಚಿಕನ್ ಡಿನ್ನರ್ ಅಂತ ಹೇಳ್ತಾರೆ ಗೊತ್ತಾ, ವಿನ್ನರ್ ಚಿಕನ್ ಡಿನ್ನರ್ ಅಂತ ಬರೋದು, ನಾಮಿನೇಷನ್ ಪ್ರಕ್ರಿಯೆಗೆ ನಿಂತ್ಕೊಳ್ಳೋದು, ಎರಡೇ ಮಾತಾಡೋದ ಮನುಷ್ಯ, ಎರಡೇ ಮಾತಲ್ಲಿ ಎಲ್ಲ ಹೇಳಿ ಮುಗಿಸ್ಬಿಟ್ಟು ಪಟ್ ಅಂತ ಹೋಯ್ತಾ ಇರ್ತಾರೆ. ಕರೆಕ್ಟ್ ರೀಸನ್ಸ್ ಕೊಟ್ಟಿರ್ತಾರೆ. ಆಕ್ಚುಲಿ ಅದನ್ನೇ ಹೇಳಿದ್ದು, ಹನುಮಂತ ಒಬ್ಬನೇ ಕರೆಕ್ಟ್ ರೀಸನ್ಸ್ ಕೊಡ್ತಾ ಇರೋದು, ಬೇರೆ ಯಾರು ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಹನುಮಂತು ಯಾಕೆ ಇಷ್ಟು ಗ್ರೇಟ್, ನಾವು ಯಾಕೆ ಅಷ್ಟು ಹೈಪ್ ಕೊಡ್ತೀವಿ ಅಂತಂದ್ರೆ ಇದು ರೀಸನ್ಗೋಸ್ಕರ ಅಷ್ಟೇ. ಸಿಂಪ್ಲಿಸಿಟಿ ಪ್ಲಸ್ ಹೈಪ್ ಕೊಡ್ತಾ ಇರೋದು ಜನಗಳೇ ಕೊಡ್ತಾರೆ ಗುರು, ನಾವು ಕೊಡೋದು ಬೇಡ. ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕಿಚ್ಚ ಸುದೀಪ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಕೇಳಿಸ್ಕೊಳ್ಳಿ, ಹಿಂದೆಗಡೆ ಹನುಮಂತು ಮಾತಾಡಿದ್ರೆ ಚಪ್ಪಾಳೆ ಹೊಡಿತಾರೆ. ಅವ್ರು ಯಾರು ಪೇಡ್ ಕರ್ಕೊಂಡ್ ಬಂದಿಲ್ಲ ಗುರು, ಇಲ್ಲ ಅಂದ್ರೆ ಯಾರೋ ಪೇಡ್ ಇದು ಅಲ್ಲ ಅವರು, ಅವರೆಲ್ಲ ಬಂದ್ಬಿಟ್ಟು ಜನಗಳು ನಾರ್ಮಲ್ ಆಗಿ ಜೆನ್ಯೂನ್ ಆಗಿ ಬಂದು ಕುತ್ಕೊಂಡಿರ್ತಾರಲ್ಲ. ಆಕ್ಚುಲಿ ಅಲ್ಲಿ ಏನೋ ಇವಾಗಲೂ ನೀವು ಕೂಡ ಹೋಗ್ಬೋದು ಗೈಸ್. ಆಕ್ಚುಲಿ ಜಿಯೋ ಸಿನಿಮಾಸ್ ಅಲ್ಲಿ ಕೇಳುವಂತ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡ್ತಾ ಇರಿ. ಅವರು ನಿಮಗೆ ಮೇಲಲ್ಲಿ ಇಲ್ಲಾಂದ್ರೆ ಫೋನ್ ನಂಬರಲ್ಲಿ ನಿಮಗೆ ರಿಟರ್ನ್ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅಂತ ನೀವು ಬೇಕಾದ್ರೆ ಥರ್ಸ್ಡೇ ಹೋಗಿ ಕುತ್ಕೊಬೋದು. ಬೇಕಾದ್ರೆ ನೀವು ಯಾವ ದಿನ ಶೂಟಿಂಗ್ ನಡೆಯುತ್ತೆ ಅವತ್ತಿನ ದಿನ ಹೋಗಿ ಕುತ್ಕೊಬೋದು. ಶೂಟಿಂಗ್ ನಡೆಯೋದಲ್ವಾ, ಥರ್ಸ್ಡೇ ಆರ್ ಫ್ರೈಡೆ 2 ದಿನದಲ್ಲಿ ಯಾವ್ದಾರ ಥರ್ಸ್ಡೇ ನೈಟ್ ನಡಿಬೋದು, ಇಲ್ಲ ಫ್ರೈಡೆ ಮಾರ್ನಿಂಗ್ ನಡಿಬೋದು, 2ರಲ್ಲಿ 1 ದಿನ ನಡೆಯುತ್ತೆ. ಸೊ ಅವಾಗ ಹೋಗಿ ನೀವು ಲೈಕ್ ಕೂತ್ಕೊಳ್ಬೋದು. ಅಂಡ್ ಗೈಸ್ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.